ಪೆರ್ಮೆಯ ಗುಣಗಳಿನ್ನೂರು ಶಾಸ್ತ್ರೋಕ್ತದವು, ಸರ್ವೋತ್ತಮಗಳೆರಡು ಸರ್ವ ಕಠಿಣಗಳು, ನಿರ್ಮತ್ಸರತೆಯೊಂದು ದೋಷಿಯೊಳ್ ಕ್ಷಮೆಯೊಂದು, ಬ್ರಾಹ್ಮಿಕಾಭ್ಯಾಸವದು ಮಂಕುತಿಮ್ಮ. ನಮ್ಮ ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ಬೇರೆ ಬೇರೆ ಶಾಸ್ತ್ರಗಳಲ್ಲೆಲ್ಲ ಸುಮಾರು ಒಳ್ಳೆ ಗುಣಗಳ ಬಗ್ಗೆ ವರ್ಣನೆಯನ್ನು ಮಾಡಿದ್ದಾರೆ. ಕಥೆಗಳಲ್ಲೂ ಕೂಡ ಅದೆಲ್ಲ ನಮಗೆ ಸಿಗ್ತಾನೆ ಇರುತ್ತೆ ಗುಣಗಳು. ಆದರೆ ಗುಂಡಪ್ಪನವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಡೀ ಪ್ರಪಂಚದಲ್ಲಿ ಎರಡೇ ಗುಣ ಅಂತೆ, ಅದು ತುಂಬ ಒಳ್ಳೆ ಗುಣಗಳು, ಸರ್ವೋತ್ತಮವಾದ ಗುಣಗಳು. ಆದರೆ ಆ ಗುಣಗಳನ್ನು ಬೆಳೆಸ್ಕೊಳ್ಳೋದು ಬಹಳ ಕಷ್ಟಕರ. ಅದು ಯಾವುದು ಅಂದರೆ, ಒಂದು ಇನ್ನೊಬ್ಬರನ್ನ ನೋಡಿ ಅವರಲ್ಲಿ ದೋಷಗಳನ್ನು ಹುಡುಕದೇ ಇರೋದು, ಇನ್ನೊಂದು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚಪಡದೇ ಇರೋದು. ಬಹಳ ಕಷ್ಟ ಅಲ್ವಾ ಎರಡೂ. ಹೊಟ್ಟೆ ಇರುವಾಗ ಅದರಲ್ಲಿ ಹಸುವು ಆಗುತ್ತೆ, ಹೊಟ್ಟೆ ಕಿಚ್ಚು ಆಗುತ್ತೆ, ಅದು ನಾವು ಪಡ್ತಾನೆ ಇರ್ತೀವಿ. ಮತ್ತು ಇನ್ನೊಬ್ಬರಲ್ಲಿ ತಪ್ಪುಗಳನ್ನು ಹುಡುಕೋದು ನಮಗೊಂಥರ ಸರ್ವೇ ಸಾಮಾನ್ಯವಾದಂಥದ್ದು. ಆ ಎರಡು ಗುಣಗಳನ್ನು ಬೆಳೆಸ್ಕೊಳ್ಳೋದು ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಅದೊಂದು ರೀತಿ ಬ್ರಹ್ಮವಿದ್ಯೆ ಇದ್ದಂಗೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಸೊಗಸಾಗಿದೆ ಅಲ್ವಾ? ನಮಸ್ಕಾರಗಳು.